ಸಾಮೂಹಿಕ ಯುಗಾದಿ ಆಚರಣೆಯನ್ನು ಸಿಂಧನೂರು ನಗರದಲ್ಲಿ ಆಯೋಜಿಸಲಾಗಿದೆ. ಈ ಒಂದು ಕಾರ್ಯಕ್ರಮವನ್ನು ನಾವು ಕಳೆದ 20 ವರ್ಷಗಳಿಂದ ಆಚರಿಸಿಕೊಳ್ಳುತ್ತಾ ಬಂದಿದ್ದೇವೆ. ಸಿಂಧನೂರು ನಗರದಲ್ಲಿ ಇದು 20ನೇ ವರ್ಷ. ಪ್ರಥಮದಲ್ಲಿ ನಾವು ಒಂದು ಕಮ್ಯುನಿಟಿ ಕಡೆಯಿಂದ ಆಚರಣೆ ಮಾಡ್ತಾ ಇರುವಂತಹ ಹಬ್ಬವನ್ನು ಸಾಮೂಹಿಕವಾಗಿ ಎಲ್ಲರೂ ಸೇರಿ ಮಾಡೋಣ ಅನ್ನೋ ಉದ್ದೇಶಕ್ಕೆ ಇದನ್ನ ಒಂದು ಸಮಗ್ರವಾಗಿ ಒಂದು ವಿಸ್ತೃತವಾಗಿ ಇದಕ್ಕೊಂದು ರೂಪ ಕೊಟ್ಟು ಸ್ಥಳೀಯ ಸತ್ಯ ಗಾರ್ಡನ್ ನಲ್ಲಿ ಪ್ರತಿ ವರ್ಷ ಮಾಡ್ತಾ ಬಂದಿರುವುದು ತಮಗೆಲ್ಲರಿಗೂ ಗೊತ್ತಿರುವ ವಿಷಯ. ಈ ವರ್ಷ ಒಂದು ಬದಲಾವಣೆ ಮಾಡಿದ್ದೇವೆ. ನಾವು ಪ್ರತಿ ವರ್ಷ ನಾವು ಯುಗಾದಿ ದಿನನೇ ಈ ಸಾಮೂಹಿಕ ಯುಗಾದಿ ಆಚರಣೆ ಮಾಡುತ್ತಿದ್ದೆವು. ಆದ್ರೆ ಈ ವರ್ಷ ಯುಗಾದಿಯ ನಂತರ ಬರುವ ಪ್ರಥಮ ಭಾನುವಾರ, ಮೊದಲನೇ ಭಾನುವಾರದಂದು ಆಚರಣೆ ಮಾಡಬೇಕೆಂದು ತೀರ್ಮಾನ ಮಾಡಿದ್ದೇವೆ. ಇನ್ನು ಮುಂದೆ ಪ್ರತಿ ವರ್ಷ ಕೂಡ ಇದೇ ಪ್ರಕಾರ ಮಾಡಬೇಕು ಅನ್ನುವ ಒಂದು ತೀರ್ಮಾನ ಆಗಿದೆ. ಕಾರಣ ಏನಂತಂದ್ರೆ, ಯುಗಾದಿ ದಿನ ನಾವು ನೀವೆಲ್ಲರೂ ಕೂಡ ನಮ್ಮ ಕುಟುಂಬ ಸದಸ್ಯರ ಜೊತೆ ಮನೆಯಲ್ಲಿ ಆಚರಣೆ ಮಾಡುತ್ತಿರುವುದರಿಂದ ಸಾಮೂಹಿಕ ಯುಗಾದಿ ಆಚರಣೆಗೆ ಸ್ವಲ್ಪ ಅಡಚಣೆ ಆಗ್ತಾ ಇದೆ. ಆ ಕಾರಣವಾಗಿ ಯುಗಾದಿಯ ನಂತರ ಬರುವ ಪ್ರಥಮ ಭಾನುವಾರವೇ ಇನ್ನು ಮೇಲೆ ನಮ್ಮ ಸಾಮೂಹಿಕ ಯುಗಾದಿ ಆಚರಣೆಯ ಒಂದು ದಿನಾಂಕವಾಗಿರುತ್ತದೆ. ಇನ್ನು ಮುಂದುವರೆದು ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷದಂತೆ ಅನೇಕ ಕಾರ್ಯಕ್ರಮಗಳು ಆಯೋಜನೆ ಮಾಡಿದ್ದೇವೆ. ಈ ಸಮಾರಂಭದ ಮುಖ್ಯ ಭೂಮಿಕೆ ಏನಪ್ಪಾ ಅಂತಂದ್ರೆ ಪಂಚಾಂಗ ಶ್ರವಣ, ಅದರ ನಂತರ ಕಲ್ಯಾಣ ಕರ್ನಾಟಕ ಕಣ್ಮಣಿ ಪ್ರಶಸ್ತಿ ಪ್ರದಾನ ಹಾಗೂ ಶಾಸ್ತ್ರೀಯ ಸಂಗೀತ ಹಾಗೂ ಹೋರಾಟ ಇನ್ನಿತರ ವಿಶೇಷತೆಗಳು ಇದರಲ್ಲಿ ಇವೆ. ಮುಖ್ಯವಾಗಿ 2 ಸಾಧಕರಿಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಕಲ್ಯಾಣ ಕರ್ನಾಟಕ ಕಣ್ಮಣಿ ಎನ್ನುವ ಒಂದು ಅವಾರ್ಡ್ ಅನ್ನು ಕೊಡ್ತಾ ಇದ್ದೇವೆ. ಅದರ ವಿವರಗಳನ್ನು ನಮ್ಮ ಸ್ನೇಹಿತರು ಹೇಳ್ತಾರೆ. ಈಗ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ತಾವೆಲ್ಲರೂ ಭಾಗವಹಿಸಬೇಕೆನ್ನುವ ಉದ್ದೇಶಕ್ಕೆ ಈ ಕಾರ್ಯಕ್ರಮದ ಒಂದು ದಿನಾಂಕವನ್ನು ಬದಲಾಯಿಸಿರುವುದರಿಂದ ಸಾರ್ವಜನಿಕರಲ್ಲಿ ನಮ್ಮದು ಒಂದೇ ವಿನಂತಿ, ತಾವೆಲ್ಲರೂ ಕೂಡ ಈ ಸಾಮೂಹಿಕ ಯುಗಾದಿ ಆಚರಣೆಯಲ್ಲಿ ಜಾತಿ ಧರ್ಮ ಭೇದ ಬಿಟ್ಟು ಇದರಲ್ಲಿ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ವಿನಂತಿಸುತ್ತಿದ್ದೇನೆ. ಇದು ಯುಗಾದಿ ಅನ್ನುವುದು ಜಾತಿ ಧರ್ಮವನ್ನು ಮೀರಿ ಪ್ರಕೃತಿಯ ಹಬ್ಬ. ಪ್ರತಿಯೊಂದು ಗಿಡ ಮರ ಚಿಗುರುವ ಕಾಲವಿದು. ಆ ಒಂದು ಕಾಲದಂದು ನಾವು ಯುಗಾದಿಯ ಒಂದು ಉತ್ಸಾಹದಿಂದ ನಾವು ಸ್ವಾಗತ ಕೋರೋಣ. ಯುಗಾದಿಯ ವಸಂತ ಕಾಲಕ್ಕೆ ನಾವೆಲ್ಲರೂ ಸೇರಿ ಸ್ವಾಗತ ಕೋರಬೇಕು ಎನ್ನುವ ಉದ್ದೇಶದಿಂದ ಬರ್ತಾ ಇದೆ. ಈ ಕಾರ್ಯಕ್ರಮದ ಫಲ ಏನಪ್ಪಾ ಅಂತಂದ್ರೆ, ಇಲ್ಲಿ ನಾವು ಈ ವೇದಿಕೆ ಮೇಲೆ ನೀವು ಕೂತಿರುವಂತಹ ಜನರನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಎಲ್ಲ ಸಮಾಜದ, ಎಲ್ಲ ವರ್ಗದ, ಎಲ್ಲ ಧರ್ಮದ ಜನ ಕೂಡ ಈ ಒಂದು ಯುಗಾದಿ ಆಚರಣೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು, ಈ ಸಂಭ್ರಮಾಚರಣೆಯನ್ನು ಅದ್ಭುತವಾಗಿ ಯಶಸ್ವಿಗೊಳಿಸುತ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಸಮಾಜದಲ್ಲಿ ಒಂದು ಒಳ್ಳೆಯ ಹಿತಕರವಾದ ವಾತಾವರಣ ಸೃಷ್ಟಿಯಾಗಲು ಮತ್ತು ನೀವು ಎಲ್ಲರೂ ಸೇರಿ ಅವತ್ತಿನ ದಿನ ಒಂದು ಉಭಯ ಕುಶಲೋಪರಿ ಮಾಡಿಕೊಂಡು ಒಂದು ಊಟವನ್ನು ಸವಿದು ಬೇವು ಬೆಲ್ಲವನ್ನು ಸವಿದು ಕಷ್ಟ ಸುಖಗಳನ್ನು ಹಂಚಿಕೊಳ್ಳುವ ಒಂದು ವೇದಿಕೆಯಾಗಿ ಇವತ್ತು ಯುಗಾದಿ ಆಚರಣೆಯನ್ನು ನಾವು ತಯಾರು ಮಾಡಿದ್ದೇವೆ. ಆ ವೇದಿಕೆಯ ಮೇಲೆ ಪ್ರತಿಯೊಬ್ಬರೂ ಬಂದು ತಮ್ಮ ವಿಶೇಷತೆಗಳನ್ನು ಪ್ರದರ್ಶನ ಮಾಡಬಹುದು. ಈ ಒಂದು ನಿತ್ಯ ಸಾಯಂಕಾಲ 5 ಗಂಟೆಯಿಂದ ಶ್ರೀ ಸತ್ಯ ಗಾರ್ಡನ್ ನಲ್ಲಿ ಈ ಯುಗಾದಿ ಸಂಭ್ರಮಾಚರಣೆ ನಡೆಸಲಾಗುವುದು. ಆ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರು ತಮ್ಮ ಕುಟುಂಬ ಸಪರಿವಾರದ ಜೊತೆಗೆ ಸಂಪ್ರದಾಯ ವಸ್ತ್ರಧಾರಣೆಯೊಂದಿಗೆ ಈ ಭಾರತೀಯ ಹಬ್ಬವನ್ನು ತಾವೆಲ್ಲರೂ ಬಂದು ಮತ್ತಷ್ಟು ಇದರ ಬೆಳಕನ್ನು ಹೆಚ್ಚಿಸಬೇಕು, ಇದರ ಶೋಭೆಯನ್ನು ಹೆಚ್ಚಿಸಬೇಕೆಂದು ವಿನಂತಿಸುತ್ತಿದ್ದೇನೆ. ಯುಗಾದಿ ಮರಳಿ ಬರುತ್ತಿದೆ. ಪರಾಭವ ನಾಮ ಸಂವತ್ಸರದ ಹೆಸರನ್ನು ಹೊತ್ತು ಪ್ರಕೃತಿಯಲ್ಲಿ ಹಳೆಯ ಎಲ್ಲ ಎಲೆಗಳನ್ನು ಉದುರಿ ಹೊಸ ಚಿಗುರಿನೊಂದಿಗೆ ಆಗಮಿಸುವಂತಹ ಈ ವಸಂತ ಕಾಲದ ಯುಗಾದಿಗೆ ಎಲ್ಲರನ್ನೂ ಸ್ವಾಗತಿಸುತ್ತಾ 22ನೇ ತಾರೀಕು ಮಾರ್ಚ್ ರವಿವಾರದಂದು ಅತ್ಯದ್ಭುತವಾಗಿ ಎಲ್ಲರ ಸಕುಟುಂಬ ಸಪರಿವಾರ ಸಮೇತವಾಗಿ ಈ ಏನು
ನಮ್ಮ ದೇಶೀಯ ಅಂದರೆ ಸಾಂಪ್ರದಾಯಿಕ ಉಡುಪಿನೊಂದಿಗೆ ಆಗಮಿಸಿ ಒಂದು ಸಭೆಯನ್ನು ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಹಾಗೆ ಈ ಕಾರ್ಯಕ್ರಮದಲ್ಲಿ ಬೇವು ಬೆಲ್ಲ ವಿತರಣೆ, ಪಂಚಾಂಗ ಪಠಣ, ಕವಿಗೋಷ್ಠಿ ಆಯ್ದ ಕವಿಗಳಿಂದ ಹಾಗೂ ಕೋಲಾಟ ಹಾಗೂ ವಿವಿಧ ಒಂದು ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಗಳು ಕೂಡ ಇರೋದರಿಂದ ಬಹುಮುಖ್ಯವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಇಬ್ಬರು ಮಹನೀಯರಿಗೆ ಕಲ್ಯಾಣ ಕರ್ನಾಟಕ ಕಣ್ಮಣಿ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗ್ತದೆ. ಈ ವರ್ಷ ಕಲ್ಯಾಣ ಕರ್ನಾಟಕ ಕಣ್ಮಣಿ ಪ್ರಶಸ್ತಿಗೆ ಸನ್ಮಾನ್ಯ ಮಾಜಿ ಸಂಸದರಾಗಿರುವಂಥ ಶ್ರೀ ಕೆ ವಿರೂಪಾಕ್ಷಪ್ಪನವರು ಭಾಜನರಾಗಿದ್ದಾರೆ. ಅವರು ಶಿಕ್ಷಣ, ರಾಜಕೀಯ ಹಾಗೂ ಸಹಕಾರ ಕ್ಷೇತ್ರದಲ್ಲಿ ಅವರು ಮಾಡಿರುವ ಸಾಧನೆಯನ್ನು ಗುರುತಿಸಿ ಅವರನ್ನು ಈ ಒಂದು ಸಂದರ್ಭದಲ್ಲಿ ಸನ್ಮಾನಿಸಲಾಗ್ತದೆ. ಹಾಗೆ ಮುಂದಿನದಾಗಿ ಆದ್ಯ ಹನುಮಂತ ನಮ್ಮ ರಾಯಚೂರಿನಲ್ಲಿ ಇವರ ವೈಶಿಷ್ಟ್ಯ ಏನು ಅಂತಂದರೆ ಎಷ್ಟು ರಿಪೀಟ್ ಮಾಡಿ ಸರ್. ಆದ್ಯ ಹನುಮಂತು ಆದ್ಯ ಹನುಮಂತ ಇವರ ವೈಶಿಷ್ಟ್ಯ ಏನಂತಂದ್ರೆ ಈಗ ನಮ್ಮ ಸಿನಿಮಾ ತಾರೆಯರಾಗಿರುವಂಥ ರಶ್ಮಿಕಾ ಮಂದಣ್ಣವರು ಹಾಗೂ ಸಾಯಿ ಪಲ್ಲವಿ, ನಯನತಾರ, ಅನೇಕ ಸಿನಿಮಾ ತಾರೆಯರು ಕನ್ನಡ, ತೆಲುಗು, ತಮಿಳು ಚಿತ್ರರಂಗದ ಎಲ್ಲ ಸಿನಿ ತಾರೆಯರ ಧ್ವನಿಯನ್ನ ಅವರು ನೀಡಿದ್ದಾರೆ. ಹಿನ್ನೆಲೆ ಧ್ವನಿಯನ್ನ ಅವರು ನೀಡಿದ್ದಾರೆ. ಅತ್ಯದ್ಭುತವಾಗಿ ಒಬ್ಬ ಮಹಿಳಾ ಧ್ವನಿಯನ್ನ ನೀಡುವಂಥ ಕಲಾವಿದ ನಮ್ಮ ರಾಯಚೂರಿನಲ್ಲಿ ಇರುವುದು ಬಹು ಅಂದರೆ ಈ ಒಂದು ಎಲ್ಲ ಸೆಲೆಬ್ರಿಟಿಗಳಿಗೆ ಕಂಠದಾನವನ್ನು ನೀಡಿ ಅವರ ಹಿನ್ನೆಲೆ ಕಂಠವನ್ನು ಅವರನ್ನು ಕೂಡ ಈ ವರ್ಷ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಅವರನ್ನು ಕಲ್ಯಾಣ ಕರ್ನಾಟಕ ಕಣ್ಮಣಿ ಪ್ರಶಸ್ತಿಯನ್ನು ಕೊಟ್ಟು ಅವರನ್ನು ಗೌರವಿಸುವುದರ ಜೊತೆಗೆ ಈ ಒಂದು ಕಾರ್ಯಕ್ರಮ ಮುಂದುವರಿತಾರೆ. ಹಾಗೆ ಅವರು ನಮ್ಮ ರಾಯಚೂರಿನವರೇ ಆಗಿರೋದ್ರಿಂದ ಈ ಒಂದು ಅಂದರೆ ಪ್ರತಿ ವರ್ಷ ಬೇರೆ ಬೇರೆ ಕಾರಣಗಳಿಗಾಗಿ ಕೆಲವರು ನಮಗೆ ಲಭ್ಯವಿಲ್ಲದೆ ಇದ್ದಾಗ ಬೇರೆ ಬೇರೆಯವರನ್ನು ನಾವು ತೆಗೆದುಕೊಂಡಿದ್ದೇವೆ. ಅಗತ್ಯ ಕ್ರಮ ಅನುಗುಣದಲ್ಲಿ ನಮಗೆ ಲಭ್ಯವಿರುವಂಥವರು ಇವರು ಮಹನೀಯರನ್ನು ಅಂದರೆ ಮುಂದಿನ ಪೀಳಿಗೆಯ ಒಂದು ಮಾದರಿಯಾಗಿ ಅವರ ಸಾಧನೆಯನ್ನು ನಾವು ಎಲ್ಲ ಕ್ಷೇತ್ರಗಳಲ್ಲಿ ನೋಡಿ ತುಲನೆ ಮಾಡಿ ಇದನ್ನು ಆಯ್ಕೆ ಮಾಡಿಕೊಂಡಿದ್ದೀವಿ. ಹಾಗೆ ಈ ಒಂದು ಕಲ್ಯಾಣ ಕರ್ನಾಟಕ ಕಣ್ಮಣಿ ಕಾರ್ಯಕ್ರಮಕ್ಕೆ ಹಾಗೂ ಯುಗಾದಿ ಉತ್ಸವಕ್ಕೆ ಎಲ್ಲರೂ ಕೂಡ ಪ್ರತಿ ವರ್ಷ ನಾವು ಈ ಪಾಡ್ಯಮಿಗೆ ಇದನ್ನು ಮಾಡ್ತಾ ಇದ್ವಿ. ಈ ವರ್ಷ ಪಾಡ್ಯಮಿ ಮತ್ತು ಅಮಾವಾಸ್ಯೆ ಎರಡೂ ಸೇರಿ ಬಂದಿರೋದು. ಮತ್ತು ಪ್ರತಿ ಹೋಳಿಗಳಲ್ಲಿ ಕೂಡ ಒಂದು ಸಂಭ್ರಮಾಚರಣೆಗಳು, ಕೊಂಡೋತ್ಸವ ಮತ್ತು ಬೇರೆ ಬೇರೆ ಉತ್ಸವಗಳಲ್ಲಿ ಪ್ರತಿಯೊಬ್ಬರು ತೊಡಗಿಸಿಕೊಂಡಿರೋದ್ರಿಂದ ಈ ಒಂದು ರವಿವಾರದಿಂದ ಆದರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಅನ್ನೋ ಒಂದು ಭಾವನೆಯಿಂದ ಎಲ್ಲರೂ ಸೇರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ. ತಮ್ಮ ಮೂಲಕ ನಾವು ವಿನಿಸಿಕೊಳ್ಳೋದೇನಂತಂದರೆ ಎಲ್ಲರೂ ಕೂಡ ಸಾಂಪ್ರದಾಯಿಕ ಉಡುಪಿನೊಂದಿಗೆ ಸಕುಟುಂಬ ಸಪರಿವಾರ ಸಮೇತವಾಗಿ ತಾವು ಬನ್ನಿ ಇತರನ್ನು ಕರೆಯುತ್ತಾರೆ. ಅವರು ಮೂಲತಃ ರಾಯಚೂರು ಜಿಲ್ಲೆಯ ಸರ್ಜಾಪುರ ಗ್ರಾಮದವರು. ಅವರು 24 ವರ್ಷ ಅವನ ವಯಸ್ಸು. MBA ವ್ಯಾಸಂಗವನ್ನ ಮುದ್ದೇನಹಳ್ಳಿಯ VTU ಕಾಲೇಜಲ್ಲಿ ಓದ್ತಾ ಇದ್ದಾನ. ಇಡೀ ಇಂಡಿಯಾದಲ್ಲಿ ಡಬ್ಬಿಂಗ್ ಏನ್ ಮಾಡ್ತಾ ಇದಾರಲ್ಲ, ಗಂಡು ಮತ್ತು ಹೆಣ್ಣಿನ ಡಬ್ಬಿಂಗ್ ನಲ್ಲಿ ಈ ಸೌತ್ ಇಂಡಿಯಾ ಕಡೆಯಿಂದ ರೆಪ್ರೆಸೆಂಟ್ 35ಕ್ಕೂ ಹೆಚ್ಚು ಈ ನಟಿಯರಿಗೆ ಅಥವಾ ವಾಯ್ಸನ್ನ ಡಬ್ ಮಾಡಿದಾನೆ ಅಂತ ಒಬ್ಬ ವ್ಯಕ್ತಿ ರಾಯಚೂರಿನ ಭಾಗದವರನ್ನ ಒಂದು ಹೆಮ್ಮೆಯ ವಿಷಯ. ಅವರನ್ನ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಪ್ರಶಸ್ತಿ ನೀಡಲು ಆಹ್ವಾನ ಮಾಡಿದ್ದೀವಿ. ಅವ್ರು ಬರ್ತಾ ಇದ್ದಾರೆ. ಯೂಟ್ಯೂಬ್ ಅಲ್ಲಿ ಮತ್ತು ಗೂಗಲ್ ಅಲ್ಲೆಲ್ಲ ಅವರೆಲ್ಲ ಈಗ ಫೇಮಸ್ ಓಡ್ತಾ ಇದೆ. ಅವರು ಶಾಸ್ತ್ರೀಯ ಸಂಗೀತ ನಮ್ಮ ಸ್ಥಳೀಯ ಕಲಾವಿದರಿಂದ ಶ್ರೀ ವಿಜಯ್ ಕುಮಾರ್ ಬಲಿ ಅಂತ ಹೇಳಿ ವಿಜಯ್ ಕುಮಾರ್ ಹಿರೇಮಠ ಅಂತ ಒಂದು ಅಪ್ಕಮಿಂಗ್ ಸಿಂಗರ್ ಅಂತ, ಅಂದ್ರೆ ಈಗ ತಾನೇ ಅಭಿವೃದ್ಧಿ ಬರ್ತಾ ಇರುವಂತ ಹುಡುಗ. ಆತನ ಜೊತೆಗೆ ಸಂಗಡಿಗರಾದಂತಹ ಮಾಂತೇಶ್ ಸ್ವಾಮಿ ಮತ್ತು ಸಂತೋಷ್ ಬಲಿ ಅಂತೇಳಿ ಈ 3 ಜನ ಅವ್ರಿಗೆ ಸಹಕಾರ ನೀಡ್ತಾರೆ. ಈ ಕಾರಣ ಅವ್ರ 3 ಜನರದ್ದು ಒಂದು ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಅವತ್ತಿರುತ್ತೆ. ನಂತರ ಶ್ರೀ ಸತೀಶ್ ಗುರುಗಳು ಅಂತೇಳಿ ಕೋಲಾಟದಲ್ಲಿ ಅತ್ಯದ್ಭುತವಾಗಿ ಇಡೀ ಭಾರತದಾದ್ಯಂತ ಹೆಸರುವಾಸಿ ಆಗಿಬಿಟ್ಟಿದ್ದಾರೆ. ಈಗ ಮುಖ್ಯ ತಿರುಪತಿ ಪುಣ್ಯಕ್ಷೇತ್ರಗಳಲ್ಲಿ ಅವರ ಒಂದು ಟೀಮ್ ಇದೆ. ಅವರು ಕೂಡ ಅವತ್ತು ಒಂದು 45ರಿಂದ 1 ತಾಸು 45 ನಿಮಿಷದಿಂದ 1 ತಾಸು ಕಾರ್ಯಕ್ರಮ ನೀಡಲು ಅವರು ಒಪ್ಪಿದ್ದಾರೆ. ಅವರು ಬರ್ತಾ ಇದ್ದಾರೆ. ಇಷ್ಟನ್ನು ಸ್ಥಳೀಯ ಕಲಾವಿದರಿಗೆ ಈ ವರ್ಷ ನಾವು ಅವಕಾಶ ಕೊಟ್ಟಿದ್ದೀವಿ. ಹೊರಗಡೆ ಯಾರನ್ನೂ ಕರೆಸ್ತಾ ಇಲ್ಲ. ಆದರೆ ಈ ಆದ್ಯ ಹನುಮಂತು ಈತ ನಮ್ಮ ಕಲಾವಿದರಿಗೆ ಒಂದು ಕಲಾವಿದ ಅಂತ ಅನ್ಸುತ್ತೆ ಆತನ ನೋಡಿದ್ರೆ. ಆ ಥರ ಒಂದು ಅತ್ಯಂತ ಪ್ರತಿಭಾವಂತ ಹುಡುಗ ಅದನ್ನ ಕೇವಲ 24 ವರ್ಷ. ಮತ್ತೆ ವ್ಯಾಸಂಗ ಮಾಡ್ತಾ ಇದ್ದಾನೆ. ಈಗ ವ್ಯಾಸಂಗ ಮಾಡ್ತಾನೆ 35 ಹೀರೋಯಿನ್ಗಳಿಗೆ ಸುಮಾರು 180 ಸಿನಿಮಾಗಳಲ್ಲಿ ಡಬ್ಬಿಂಗ್ ಇದ್ದಾರೆ. ಅದು ಬಹಳಷ್ಟು ಸಾಧನೆ ಆಗ್ತದೆ. ಆತನ ಒಂದು ವಿಶೇಷತೆ ಕೂಡ ಅವತ್ತೊಂದು 10-15 ನಿಮಿಷ ಆತನಿಂದ ಕೂಡ ಕಾರ್ಯಕ್ರಮ ಇರೋದ್ರಿಂದ ಸಂಪೂರ್ಣವಾಗಿ ಅವತ್ತು ಕಾರ್ಯಕ್ರಮ ಒಂದು ನಮ್ಮೆಲ್ಲರೂ ಮನ ಗೆಲ್ಲುವಂತ ಕಾರ್ಯಕ್ರಮಗಳು ಇರ್ತವೆ. ಕೈಗೋಷ್ಠಿ ಇಲ್ಲ ಸರ್, ಕೈಗೋಷ್ಠಿ ಆಯ್ದ ಕವಿಗಳಿಂದ ಇದೆ.